ನಿಮ್ಮ ಕಂಪ್ನಿ ಬಗ್ಗೆ ಹೇಳ್ತೇನೆ ಸರ್. ಇಲ್ಲಿ ತನಕ ಎಷ್ಟು ಸಿನಿಮಾಗಳಾಗಿದೆ ಅಂತ ನಿಮ್ ಕಡೆಯಿಂದ? ಸರ್ ತುಂಬಾ ಲೆಕ್ಕನೇ ಇಲ್ಲ. ಹಾಲಿವುಡ್ ಅಲ್ಲಿ ಅಂದ್ರೆ ಎಂಟೈರ್ ಒಂದೊಂದ್ಸಲಿ ಏನಾಗುತ್ತೆ ಅಂತಂದ್ರೆ ಎಂಟೈರ್ ಕಂಪ್ನಿಗಳು ಒಂದೊಂದು ಪೂರ್ತಿ ಸಿನಿಮಾಗಳು ಬರಲ್ಲ. ಯಾಕೆಂದ್ರೆ ಅದು ಪ್ರಾಪರ್ ಒಂದೇ ಸಿನಿಮಾ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಸೀಕ್ವೆನ್ಸ್ ತುಂಬಾ ಇರುತ್ತೆ, ಶಾರ್ಟ್ಸ್ಗಳು ಅಂತ ಹೇಳ್ತೀವಿ. ಆ ಶಾರ್ಟ್ಸ್ಗಳು ತುಂಬಾ ಬಂದಾಗ ಡಿಲೇ ಆಗ್ತಾ ಹೋಗುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಯಾವ್ದು ದೊಡ್ಡ ದೊಡ್ಡ ಕಂಪ್ನಿಗಳು ಇರ್ತವೆ, ಇಲ್ಲ ಯಾರು ಎಬಿಲಿಟಿ ಕೇಪಬಿಲಿಟೀಸ್ ಚೆನ್ನಾಗಿರುತ್ತೆ ಅಂತ ಕಂಪ್ನಿಗೆ ಸೆಗ್ರಿಗೇಟ್ ಮಾಡ್ಬಿಟ್ಟು ಇಷ್ಟು ಫ್ರೇಮ್ಸ್ ನಿಮಗೆ ಕೊಡಪ್ಪ, ಇಲ್ಲ ಈ ಸೀಕ್ವೆನ್ಸ್ ನೀವು ಮಾಡು ಅಂತ ಕೊಡ್ತೀವಿ. ನಮ್ಮ ಕಂಪ್ನಿಲಿ ತುಂಬಾನೇ ಈಗ ವಿಕ್ರಾಂತ್ ರೋಣ ಕಂಪ್ಲೀಟ್ ಆಗಿರೋದು ನಮ್ದ್ರಲ್ಲಿ, ಕೆಡಿದ್ದು ಬರ್ತಿದೆ, ಆಮೇಲೆ ಪುಷ್ಪ ಮಾಡಿದೀವಿ, ಆಮೇಲೆ ರಾಧೇಶ್ಯಾಮು, ಜೋಕರು ಅಲ್ಲ ನಿಮ್ಗೆ ದೊಡ್ಡ ದೊಡ್ಡದು ಯಾವ್ದಿದೆ ಹಾಲಿವುಡ್ ಎಲ್ಲ ಬರುತ್ತೆ. ಸೊ ಇನ್ನು ಕಪಲ್ ಆಫ್ ಪ್ರಾಜೆಕ್ಟ್ಸ್ ಮಾಡಿರ್ತೀವಿ, ಬಟ್ ಬಿಕಾಸ್ ಆಫ್ ಸಮ್ ಕ್ಲಾಸಸ್ ಅಂಡ್ NDA ಅದು ಎಥಿಕಲ್ ಆಗಲ್ಲ ನಾವು ಹೇಳೋದಕ್ಕೆ, ನಾವು ಹೇಳ್ಬಾರ್ದು. ಯಾಕಂದ್ರೆ ಅದರಲ್ಲಿ ನಾವು ವೆಂಡರ್ಸ್ ಆಗಿರ್ತೀವಿ. ಸೊ ಹಂಗಾಗಿ ಇಟ್ ಡಸಂಟ್ ಮೇಕ್ ಸೆನ್ಸ್. ತುಂಬಾ ಅಂದ್ರೆ ಜಾಸ್ತಿ ಪ್ರಾಜೆಕ್ಟ್ಸ್ ಆಗ್ಬಿಟ್ಟಿದೆ, ನೀವು ಲೆಕ್ಕ ಇಡಕ್ ಆಗಲ್ಲ. ಲೆಕ್ಕ ಹಾಕಿ ಈಗ 200 ಜನ ಇರೋ ಎಂಪ್ಲಾಯೀಸ್ಗಳು ಕಂಪ್ನಿ ಕರ್ನಾಟಕದಲ್ಲಿ VFX ಮಾಡ್ತಿದೆ, ಯಾವ್ದು ಇಲ್ಲ. ನೀವೆಲ್ಲಾನು ಅದೇ ಗೊತ್ತೇ ಇಲ್ಲ, ಅದು ಜನಕ್ಕೆ ಗೊತ್ತಿಲ್ಲ. ಅದು ಇಂಡಸ್ಟ್ರಿಗೂ ನನಗೆ ಗೊತ್ತಿಲ್ಲ, ಅಂದ್ರೆ ನಾನೇ ಹೊಸಬ ಇಂಡಸ್ಟ್ರಿಗೆ, ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಷ್ಟೊಂದು ಜನಕ್ಕೆ ಇದು ಗೊತ್ತಿಲ್ಲ. ಅದೇನಕ್ಕೆ ಸರ್, ನಮ್ಮ ಕರ್ನಾಟಕ ಸರ್ಕಾರ ಅಭಯ್ ಅಂತ ಒಂದು VFX ಅಂತಂದ್ರೆ ಒಂದು ಕಂಪ್ಲೀಟ್ ಗ್ರೀನ್ ಸ್ಕ್ರೀನ್ ಮಾಡಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ, ಅದ್ರದ್ದು ನಮಗೆ ಅವೇರ್ನೆಸ್ ಇಲ್ಲ. ನಿಮ್ಗೆ ಅಲ್ಲಿ ಗ್ರೀನ್ ಸ್ಕ್ರೀನ್ ಇರ್ಬೋದು, ಆಮೇಲೆ ಮೋಕೋ ಬೋಲ್ಟ್ ಅಂತ ಹೇಳ್ತಾರೆ, ನೀವು ಅದನ್ನ ಹೋಗಿ ಯುಟಿಲೈಸ್ ಮಾಡ್ಕೋಬೇಕು. ಗೊತ್ತಿಲ್ಲ ಅದು ನಮ್ಗೆ, ನಾವು ಹೊಸದಾಗ ಬಂದಾಗ್ಲೂ ನಮಗೂ ಗೊತ್ತಿರ್ಲಿಲ್ಲ. ಎಲ್ಲೋ ಒಂದ್ಸಲಿ ಬಿಗ್ಗೆಸ್ಟ್ ಗ್ಯಾಪ್ ಅಂತ ಹೇಳ್ತೀವಿ ನಾವು. ವಾಟ್ ಇಸ್ ದ ಬಿಗ್ಗೆಸ್ಟ್ ಗ್ಯಾಪ್ ಅಂದ್ರೆ ಅವೇರ್ನೆಸ್ ಗ್ಯಾಪ್ ಅಂತ ಹೇಳ್ತೀವಿ. ನಮಗೆ ಏನ್ ಗೊತ್ತಿರಲ್ವ ಅದ್ರ ಬಗ್ಗೆ, ನೀವು ಕೆಲಸ ಹೆಂಗ್ ಮಾಡ್ತೀರಾ ಅದ್ರ ಬಗ್ಗೆ ಹೆಂಗ್ ಗೊತ್ತಾಗ್ತೀರಾ. ಸೊ ನೀವು ಯಾವ್ದೇ ಫೀಲ್ಡ್ಗೆ ಹೋಗ್ಲಿ, ಸಿನಿಮಾ ಇಂಡಸ್ಟ್ರಿಲನಾಗ್ಲಿ, ಎಕೋ ಸಿಸ್ಟಮ್ ಅಂತ ನೀವು ಅರ್ಥ ಮಾಡ್ಕೊಂಡಾಗ ನಿಮಗೆ ಇನ್ ಅಂಡ್ ಔಟ್ ಗೊತ್ತಾಗುತ್ತೆ. ಸೊ ನೀವು R&D ಮಾಡ್ಬೇಕು. ಒಳಗೋಗಿ ಇಳಿದಾಗ, ಅದೇ ಹೇಳ್ತೀವಲ್ಲ, ಒಳಗೋಗಿ ಇಳ್ದಾಗ್ಲೇನೆ ಅದ್ರದ್ದು ಗೊತ್ತಾಗೋದು. ಒಂಥರ ಪಾಂಡೋರ ಬಾಕ್ಸ್ ಅಂತ ಹೇಳ್ತೀವಿ. ಸೊ ಪಾಂಡೋರ ಬಾಕ್ಸ್ ತೆಗ್ದಂಗೂ ಇನ್ನೂ ಬರ್ತಾನೆ ಇರುತ್ತೆ. ಸೊ ಎಕೋ ಸಿಸ್ಟಮ್ ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಬ್ರದರ್. ಎಲ್ಲ ಪ್ಲಾನಿಂಗ್ ಬ್ರದರ್, ಇನ್ನೇನಿಲ್ಲ. ಪೀಪಲ್ ಮ್ಯಾನೇಜ್ಮೆಂಟ್ ಹಂಬಲ್ ಆಗಿರ್ಬೇಕು. ಏನಾದ್ರು ಬೇರೆಯವ್ರಿಗೆ ಬೇಜಾರಾಯ್ತಂದ್ರೆ, ಗುರು ಬೇಜಾರ್ ಮಾಡ್ಕೋಬೇಡ, ನನ್ನಿಂದ ತಪ್ಪಾಯ್ತಾ ಕ್ಷಮಿಸ್ಬಿಡು ಗುರು, ಸಿನಿಮಾ ದೊಡ್ಡದು ನಮ್ಗೆ. ವ್ಯಕ್ತಿ ಇಲ್ಲಿ ಈ ಸಿನಿಮಾ ಇಂಡಸ್ಟ್ರಿಲಿ ಹೆಂಗೆ ಅಂತಂದ್ರೆ, ಯಾರೇ ಆಗ್ಲಿ ಅದು ಸಿನಿಮಾ ದೊಡ್ಡದು ಅಂತ ನಾವು ಮಾಡ್ಬೇಕಾಗುತ್ತೆ. ವ್ಯಕ್ತಿ ದೊಡ್ಡದಾಗುತ್ತೆ ಅಂದಾಗಲೇ ಸ್ವಲ್ಪ ಏನಾದ್ರು ಪ್ರಾಜೆಕ್ಟ್ಸ್ಗಳು ಇವೆಲ್ಲ ಕಮ್ಮಿ ಆಗೋದು. ಎಲ್ಲಾರು ಸಿನಿಮಾ ದೊಡ್ಡದು ಅಂತ ಮಾಡಿದಾಗ ಗತವೈಭವ ಆ ಥರ ಇನ್ನೂ ಎಷ್ಟೊಂದು ಸಿನಿಮಾಗಳು ಆ ಥರ ಆಗಿದೆ. ಯಾವಾಗ ನಾವು ಸಿನಿಮಾ ದೊಡ್ಡದು ಅಂತ ಎಲ್ಲರೂ ಕನಸು ಹೊಟ್ಕೊಂಡ್ಬಿಟ್ಟು ಮಾಡ್ತಾರಲ್ಲ, ಅವಾಗ ಎಲ್ಲ ಪ್ರಾಜೆಕ್ಟ್ಗಳು ಸಕ್ಸಸ್ ಆಗಿದೆ. ಅದೇ ಇಂಪಾರ್ಟೆಂಟ್. ವ್ಯಕ್ತಿಗತ ಬಿಟ್ಬಿಟ್ಟು ಸಿನಿಮಾ ಇಂಪಾರ್ಟೆಂಟ್ ಅಂತ ಮಾಡಿದಾಗಲೇ ಕಾಣಂತದ್ದು ಎಲ್ಲ ಸಕ್ಸಸ್ಫುಲ್ ಆಗ್ತವೆ. ಸಿನಿಮಾ ಅಂತಲ್ಲ, ಯಾವುದೇ ಫೀಲ್ಡ್ ತಗೊಳ್ಳಿ ಆ ಥರ.